ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ಫ್ರೈಡೇ ಈವ್ನಿಂಗ್ ರೊಟೀನ್ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮಗಳು 4:40 ಆಯಿತು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ. ಸೊ ಇವಾಗ ಅವಳು ಲಂಚ್ ತಿಂತಾ ಇದ್ದಾಳೆ ಫೋನ್ ನೋಡಿಕೊಂಡು. ಸೊ ನಾನು ಅವಳಿಗೆ ಫ್ರೆಶ್ ಅಪ್ ಆಗು ಅಂತ ಹೇಳಿ ಇಲ್ಲಿ ನಾನು ಟೆರೆಸಿಂದ ಬಟ್ಟೆ ತಂದು ಹಾಕಿದ್ದೀನಿ. ಸೊ ಇವಾಗ ಬಟ್ಟೆ ಎಲ್ಲ ಮಡಚ್ಕೋಬೇಕು. ಸೊ ಬಟ್ಟೆ ಮಡಚಿದ ನಂತರ ಡ್ಯಾನ್ಸ್ ಕ್ಲಾಸಿಗೆ ಬಿಡಬೇಕು. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಬಟ್ಟೆ ಎಲ್ಲ ಇಲ್ಲಿ ಮಡಚಿಬಿಟ್ಟಿದ್ದೀನಿ. ಯೂನಿಫಾರ್ಮ್ಸ್ ಎಲ್ಲ ಸಪ್ರೇಟ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಯಜಮಾನ್ರ ಬಟ್ಟೆ ಐರನ್ ಕೊಡೋದ್ರಿಂದ ನಾನು ಹಾಗೆ ಮಡಚಿ ಇಕ್ಕಿದ್ದೀನಿ. ಸೊ ಈ ಬಟ್ಟೆ ಎಲ್ಲ ಇವಾಗ ಕಬರ್ಡಲ್ಲಿ ಜೋಡಿಸ್ಬಿಟ್ಟು ನನ್ನ ಮಗಳನ್ನ ನಾನು ಡ್ಯಾನ್ಸ್ ಕ್ಲಾಸಿಗೆ ಬಿಡೋಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಟೈಮ್ ಬಂದು ಅರೌಂಡ್ 5:50 ಆಗಿದೆ. ಸೊ ನಮ್ಮ ಮನೆಯಿಂದ ಒಂದು 2 ಮಿನಿಟ್ಸ್ ಅಷ್ಟೇ ನಾನು ಗಾಡಿಯಲ್ಲಿ ಡ್ರಾಪ್ ಮಾಡಿ ಬರ್ತೀನಿ. ಸೊ ಇವಾಗ ಬಂದು ಟೈಮ್ ಅರೌಂಡ್ 8:30 ಆಗಿದೆ. ವಾಷಿಂಗ್ ಮಿಷಿನ್ ಹಾಕಿದ್ದೀನಿ. ಮಳೆಗಾಲ ಅನ್ನೋದ್ರಿಂದ ನಾನು ನೈಟ್ ಟೈಮೇ ಬಟ್ಟೆ ಹಾಕಿ ಇಟ್ಬಿಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಬೇಗ ನನ್ನ ಮಗಳು ಹೋಗಿದ ತಕ್ಷಣ ನಾನು ಬಟ್ಟೆ ಒಣಗಾಕ್ಕೋತೀನಿ. 12 o'clock ಒಳಗಡೆ ಬಟ್ಟೆ ಒಣಗಿ ಬರುತ್ತೆ. ಸೊ ನೈಟ್ ಡಿನ್ನರ್ಗೆ ಇವತ್ತು ನಾನು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಹಿಟ್ಟನ್ನ ಕಲಸಿ ಇಕ್ಕಿದ್ದೀನಿ. ಚಪಾತಿ ಜೊತೆಗೆ ಬಾಂಬೆ ಸಾಗು. ಸೊ ಇಲ್ಲಿ 2 ಈರುಳ್ಳಿ, 2 ಟೊಮೆಟೊ, ಹಸಿಮೆಣ್ಸಿನ್ಕಾಯಿನ ತೆಗೆದಿಟ್ಕೊಂಡಿದ್ದೀನಿ. ಸೊ ನನ್ನ ಮಗಳು ಇಲ್ಲಿ ಹೋಮ್ವರ್ಕ್ ಮಾಡ್ತಾಯಿದ್ದಾಳೆ. ಆ್ಯಕ್ಚುಲಿ 2 days ಲೀವ್ ಇದೆ, ಬಟ್ ಆಲ್ಸೋ ಅವಳಿಗೆ ಕಂಪ್ಲೀಟ್ ಮಾಡಬೇಕು ಹೋಮ್ವರ್ಕ್ ಅಂತ ಅವಳು ಮಾಡ್ತಾ ಇದ್ದಾಳೆ. ಕಾಪಿ ರೈಟಿಂಗ್ ಬರೀತಾ ಇದ್ದಾಳೆ. 2 days ಲೀವ್ ಇರೋದ್ರಿಂದ ಅವಳಿಗೆ ಕಾಪಿ ರೈಟಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಯ್ ಹೇಳ್ತಾ ಇದ್ದಾಳೆ ನಿಮಗೆ. ಸೊ ಇಲ್ಲಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿ ಬಿಸಿಯಾದ ನಂತರ ಒಗ್ಗರಣೆ ಮಾಡ್ಕೋತೀನಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ನಾನು ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದಾಯಿತು. ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊನ 2 ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡಿದ ನಂತರ ನೀರು ಹಾಕ್ತಾ ಇದ್ದೀನಿ ಬಾಯ್ಲ್ ಆಗೋಕ್ಕೆ. ನೀರು ಹಾಕಿದ ನಂತರ ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೋಬೇಕು. ನೀರು ಬಾಯ್ಲ್ ಆದ ನಂತರ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಅರೌಂಡ್ 3 ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೀನಿ. ಸೊ ಇಲ್ಲಿ ಕಡಲೆ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಕೈ ಆಡ್ತಾ ಇರಬೇಕು. ಸೊ ಇಲ್ಲಿ ಬಾಯ್ಲ್ ಆಗಿದೆ. ಸೊ ಇಲ್ಲಿ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸೊ ಇವಾಗ ಬಂದು ಟೈಮ್ ಅರೌಂಡ್ 9:20 ಆಗಿದೆ. ಸೊ ಇವಾಗ ಚಪಾತಿ ಮಾಡ್ಕೊತೀನಿ ನಾನು. ಚಪಾತಿ ಮಾಡ್ಕೊಂಡಿದ ನಂತರ ಸರ್ವ್ ಮಾಡ್ತೀನಿ. ಡಿನ್ನರ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಸೊ ಕಿಚನ್ನ ಕ್ಲೀನ್ ಮಾಡಬೇಕು. ಕಿಚನ್ ಕ್ಲೀನ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್, ಸ್ಕೂಲ್ ಇರೋದ್ರಿಂದ. ನನ್ನ ಮಗಳಿಗೆ ಕೊಟ್ಟಿದ್ದಾಯಿತು. ಇವಾಗ ನಾನು ತಿಂತಾಯಿದ್ದೀನಿ ಚಪಾತಿ ಮತ್ತು ಬಾಂಬೆ ಸಾಗು. ನೀವು ಕಿಚನ್ ನೋಡ್ಬೋದು ಹೇಗಿದೆ ಅಂತ. ಸೊ ನನ್ನ ಡಿನ್ನರ್ ಆದಮೇಲೆ ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ್. ಸೊ ಇವತ್ತಿನ ಡಿನ್ನರ್ ರೆಸಿಪಿ ಬಂದು ಚಪಾತಿ ಆ್ಯಂಡ್ ಬಾಂಬೆ ಸಾಗು. ಡಿಶ್ ವಾಷರಲ್ಲಿ ತೊಳೆದಿರೋ ಪಾತ್ರೆ ಇದೆ. ಸೊ ಇದನ್ನೆಲ್ಲ ನಾನು ಜೋಡಿಸ್ಬಿಟ್ಟು ಮತ್ತೆ ತೊಳೆಯೋ ಪಾತ್ರೆನೆಲ್ಲ ಜೋಡಿಸ್ಕೋತೀನಿ ಫ್ರೆಂಡ್ಸ್. ಸೊ ಇವಾಗ ತೊಳೆದಿರೋ ಪಾತ್ರೆನ ಎತ್ತಿಕ್ಕಿದ್ದಾಯಿತು. ಸೊ ಈ ವಾಶ್ ಮಾಡೋ ಪಾತ್ರೆಗಳೆಲ್ಲ ಗಲಬ್ರಿಸ್ಬಿಟ್ಟು ಜೋಡಿಸಿರೋದಾಗಿದೆ. ಸೊ ನೀವು ನೋಡ್ಬೋದು, ಇಲ್ಲೆಲ್ಲ ಮೇಲೆ ಎಲ್ಲ ನಾನು ಚಿಕ್ಕ ಗ್ಲಾಸಸ್ ಕಪ್ಸ್ ಎಲ್ಲ ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಸೆಕೆಂಡ್ ಟ್ರೇಯಲ್ಲಿ ಬಂದು ನಾನು ಕುಕ್ಕರ್ ತಟ್ಟೆಗಳನ್ನೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ ಡಿಟರ್ಜೆಂಟ್ ಹಾಕ್ತೀನಿ ಆ್ಯಂಡ್ ಪಕ್ಕದಲ್ಲಿರೋ ಕಂಪಾರ್ಟ್ಮೆಂಟಲ್ಲಿ ರಿನ್ಸೇಡ್ ಹಾಕ್ಕೊತೀನಿ. ಸೊ ಇವಾಗ ಕ್ಲೋಸ್ ಮಾಡಿ ಆನ್ ಮಾಡ್ತಾ ಇದ್ದೀನಿ. ನಾರ್ಮಲ್ 1 hour 25 minutes ಸೈಕಲ್ನ ನಾನು ರನ್ ಮಾಡ್ತೀನಿ. ಸೊ ಇವಾಗ ಆನ್ ಮಾಡಿ ಬಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಆಗಿಬಿಟ್ಟಿರುತ್ತೆ. ಅರೌಂಡ್ 11:30 ಅಷ್ಟೊತ್ತಿಗೆ ಮಿಷಿನ್ ಕಂಪ್ಲೀಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ನಾನು ನಾರ್ಮಲಾಗಿ ಬೆಳಗ್ಗೆಯಲ್ಲಿ ಯೂಸ್ ಮಾಡ್ಕೋಬೋದು ಪಾತ್ರೆಗಳನ್ನೆಲ್ಲ. ಸೊ ಎಲ್ಲ ಆದಮೇಲೆ ನಾನಿಲ್ಲಿ ಕಿಚನು ಸಹ ಸ್ಟವ್ ಮತ್ತು ಸ್ಟವ್ವು ಮತ್ತು ಶೆಲ್ಫೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು ಅರೌಂಡ್ 10:30 ಆಗಿದೆ ಫ್ರೆಂಡ್ಸ್. ಸೊ ಇವತ್ತಿನ ಈವ್ನಿಂಗ್ ರೊಟೀನ್ ನಂದು ಇದೆ ಫ್ರೆಂಡ್ಸ್. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೂ ಎನ್ಕರೇಜ್ಮೆಂಟ್ ಆಗುತ್ತೆ. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್. ಟೇಕ್ ಕೇರ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬೈ ಬಾಯ್.